ವೀಕ್ಷಕರಿಗೆ ಸ್ವಾಗತ. ಇಂದು 3/6/2024 ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. ಚುನಾವಣಾ ಕಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವೈ.ಎ. ನಾರಾಯಣಸ್ವಾಮಿ ಇದ್ದರೆ, ಕಾಂಗ್ರೆಸ್ ಪಕ್ಷದಿಂದ ಟಿ.ಟಿ. ಶ್ರೀನಿವಾಸ್ ಮತ್ತು ಪಕ್ಷೇತರರಾಗಿ ವಿನೋದ್ ಶಿವರಾಜ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಈ ಹಿನ್ನೆಲೆಯಲ್ಲಿ ಮತದಾರರಿಗೆ ಮತದಾನ ಮಾಡಲು ಮುಳುಬಾಗಿಲು ನಗರದ ತಾಲೂಕು ಕಚೇರಿಯಲ್ಲಿ ಮತಗಟ್ಟೆಯ ವ್ಯವಸ್ಥೆಯನ್ನು ಮಾಡಲಾಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನ ಶಾಂತಿಯುತವಾಗಿ ನಡೆಯಿತು. ಮಧ್ಯಾಹ್ನ 12 ಗಂಟೆವರೆಗೂ ನಿಧಾನಗತಿಯಲ್ಲಿ ಸಾಗಿದ ಮತದಾನ ಕಾರ್ಯ 2 ಗಂಟೆಯ ನಂತರ ಶಿಕ್ಷಕ ಮತದಾರರು ತಂಡೋಪತಂಡಗಳಾಗಿ ಬಂದು ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸಿದರು. ಆದರೆ ಎಲ್ಲೋ ಒಂದು ಕಡೆ ಮತದಾರರಿಗೆ ಅಭ್ಯರ್ಥಿಗಳು ಆಮಿಷ ಒಡ್ಡಿದ್ದಾರೆ ಅಂತ ಗಾಳಿ ಸುದ್ದಿ ಕೂಡ ಕೇಳಿಬಂತು. ಆದರೂ ಇಂತಹದೊಂದು ಊಹಾಪೋಹಗಳು ಸರ್ವೇ ಸಾಮಾನ್ಯ. ಇದಕ್ಕೆ ಯಾರು ಕಿವಿಗೊಡದೆ ಮತದಾನ ಸರಾಗವಾಗಿ ನಡೆದಿದೆ ಅಂತ ಹೇಳಬಹುದಾಗಿದೆ. ಮತದಾರರಿಗೆ ಆಮಿಷ ಒಡ್ಡುವ ಕೆಲಸ ಎಲ್ಲ ಚುನಾವಣೆಗಳಲ್ಲೂ ನಡೆಯುತ್ತೆ. ಆದರೆ ಇದು ಸುಶಿಕ್ಷಿತರ ಚುನಾವಣೆ ಆದ್ದರಿಂದ ಎಲ್ಲೋ ಒಂದು ಕಡೆ ಪ್ರಾಮಾಣಿಕ ಚುನಾವಣೆ ನಡೆಯಬಹುದು ಅಂತ ಅಂದ್ಕೊಂಡಿದ್ವಿ. ಆದರೆ ಇದೆಲ್ಲ ಚುನಾವಣೆಗಳಲ್ಲಿ ಕಾಮನ್ ಆಗಿದೆ. ಅದೇನೇ ಇರಲಿ, ಇದೀಗ ನಾವು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಮೈತ್ರಿ ಮುಖಂಡರುಗಳ ಅಥವಾ ನಾಯಕರುಗಳ ಗೆಲುವಿನ ವಿಶ್ವಾಸ ಹೇಳಿಕೆಗಳನ್ನು ನೋಡೋಣ ಬನ್ನಿ. ಭಾಳ ಉತ್ಸಾಹದಿಂದ ಪೋಲಿಂಗ್ ನಡೀತಾ ಇದೆ. ಈಗಾಗಲೇ 80% ಪೋಲಿಂಗ್ ನಡೆದಿದೆ. 80% ಪೋಲಿಂಗ್ ನಡೆದ್ರಲ್ಲಿ ಅತಿ ಹೆಚ್ಚಿನ ಮತಗಳು ವೈಎನಿಗೆ ಬಂದಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕೆಂತಂದರೆ ಶಾರದಾ ಶಾಲೆ ಆಗ್ಬೋದು ಅಥವಾ ನಮ್ಮ ಎಲ್ಲ ಪ್ರೌಢಶಾಲೆಗಳು ಮತ್ತು ನಮ್ಮ ವಿಶೇಷವಾಗಿ ಕಾಳೆಪಲ್ಲಿ ನಾಗರಾಜ್ ಅವರ ಪ್ರೌಢಶಾಲೆ ಇರುವಂಥ ಅಮರಜ್ಯೋತಿ ಈ ಶಾಲೆ ಒಟ್ಟಿಗೆ ಬಂದು ಒಂದೇ ಸತಿ ಪೋಲ್ ಮಾಡಿಬಿಟ್ಟು ನಮಗೊಂದು ವಿಶ್ವಾಸ ಇದೆ. ಎಲ್ಲರಿಗೂ ನಮಸ್ಕಾರ. ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ಬೆಳಗ್ಗಿಂದ ನಡೀತಾ ಇದೆ. ಭಾಳ ಎಲ್ಲ ಉಪಾಧ್ಯಾಯರಿಗೂ ಎಲ್ಲ ಉಪನ್ಯಾಸಕರಿಗೂ ಶಿಕ್ಷಕರಿಗೂ ನಾನು ಮೊಟ್ಟಮೊದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಶಾಂತಿಯುತ ಒಂದು ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟು ಶಾಂತಿಯುತ ಒಂದು ಮತದಾನ ಇಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಈಗ ವೈ.ಎ. ನಾರಾಯಣಸ್ವಾಮಿ ತಮ್ಮ ಬೆಂಬಲವನ್ನು ಸೂಚಿಸಿದ್ದೇವೆ. ಆ ನಿಟ್ಟಿನಲ್ಲಿ ಬೆಳಗಿಂದಲೂ ಕೂಡ ಎಲ್ಲ ನಮ್ಮ ನಾಯಕರುಗಳು ಕೂಡ ನಮ್ಮ ನಾಯಕರು ಮತ್ತು ಬಿಜೆಪಿ ನಾಯಕರು ಕೂಡ ಒಟ್ಟಾಗಿ ಒಂದು ಚುನಾವಣೆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ದಿನ ಭಾಳ ಅಭೂತಪೂರ್ವವಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮುಳಬಾಗಿಲು ತಾಲೂಕಿನಲ್ಲಿ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ 614 ಜನ ಮತದಾರರು ಭಾಗವಹಿಸಿ ಮತ ಚಲಾಯಿಸಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ವೈ.ಎ. ನಾರಾಯಣಸ್ವಾಮಿಯವರು ಮುಳಬಾಗಿಲು ತಾಲೂಕಿನಲ್ಲಂತೂ ವೈ.ಎ. ನಾರಾಯಣಸ್ವಾಮಿಯವರಿಗೆ ಅತಿ ಹೆಚ್ಚಿನ ಬಹುಮತ ಸಿಗುವಂಥ ಲಕ್ಷಣಗಳೆಲ್ಲ ಬೆಳಗ್ಗೆಯಿಂದ ಕೂಡ ಕಾಣಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ 24 ವರ್ಷದ ಒಂದು ಚುನಾವಣೆಯನ್ನು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವೈ.ಎ. ನಾರಾಯಣಸ್ವಾಮಿ ಅವರಿಗೆ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕರು ಒಟ್ಟಾಗಿ ಬಂದು ಮತವನ್ನು ಚಲಾಯಿಸಿದ್ದಾರೆ. ಅವರು ಚಲಾಯಿಸೋದ್ರಲ್ಲೇ ಗೊತ್ತಾಗುತ್ತೆ. ಒಳ್ಳೆಯ ಒಂದು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವರಿಗೆ. ಅದಕ್ಕೆ ಬೆಳಗ್ಗೆ 7 ಗಂಟೆಯಿಂದ ನಮ್ಮ ನಾಯಕರು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಬೆಳಗ್ಗೆಯಿಂದ ಇಲ್ಲೇ ಇತ್ತು. ಹಾಗೆ ಒಟ್ಟಾಗಿ ಯಾವುದೇ ಒಂದು ಎಲೆಕ್ಷನ್ ಆದ್ರೂ ಒಟ್ಟಾಗಿ ನಡ್ಕೊಂಡು ಎಲ್ಲರೂ ಕೂತ್ಕೊಂಡು ಯಾವುದೇ ಒಂದು ಇದಿಲ್ಲದ್ರೆ ಒಳ್ಳೆಯ ಒಂದು ಮೆಜಾರಿಟಿ ಬರೋರಿಗೆ ಎಲೆಕ್ಷನನ್ನು ನಡೀತಾ ಇದೆ. ಈ ಚುನಾವಣೆಗೆ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ? ಮೊದಲು ಈ ಥರ ಪ್ರಚಾರಗಳು ಇರಲಿಲ್ಲ ಇಂಥ MLC ಒಂದು ಚುನಾವಣೆಗೆ. ಇದೀಗ ಇಂಡಿಪೆಂಡೆಂಟ್ ಬಂದ ಮೇಲೆ ಎಲ್ಲ ಪಕ್ಷದವರು ಚುನಾವಣೆಗಳು ಪ್ರಾರಂಭ ಆಗಿದೆ. ಈ ಕುರಿತು ಕಾಂಗ್ರೆಸ್ ನಾಯಕರು ತಮ್ಮ ಅಭ್ಯರ್ಥಿ ಟಿ.ಟಿ. ಶ್ರೀನಿವಾಸ್ ಒಂದು ಗೆಲುವಿನ ರಹಸ್ಯ ಬಗ್ಗೆ ಏನು ಹೇಳಿದ್ದಾರೆ ಅಂತಲೂ ನೋಡೋಣ ಬನ್ನಿ. ಇವತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ
ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಶ್ರೀನಿವಾಸ್ ಅವರು ಅಧಿಕ ಮತಗಳಿಂದ ಗೆಲ್ಲುವ ಒಂದು ಸಂಭವ ಇದೆ. ಇಡೀ ಜಿಲ್ಲೆಯಲ್ಲ 5 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ. ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅತ್ಯಧಿಕ ಮತಗಳ ಬಹುಮತದಿಂದ ಗೆಲ್ತಾರೆ. ಆಗ್ನೇಯ ಶಿಕ್ಷಣ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಈಗ ಸುಮಾರು 530 ಓಟು ಇದೀಗ ಬಂದಂಥ ಸುದ್ದಿ. 530 ಓಟು ನಮ್ಮ ಪೋಲಾಗಿದೆ. ಹತ್ರ 580-600 ಓಟು ಪೋಲಾಗತ್ತೆ ಅಂತ ಅನಿಸಿಕೆ. ಜೊತೆಗೆ ನಮ್ಮ ಡಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೇ ಆಗಲಿ ಇದುವರೆಗೂ ಈ ರೀತಿ ಚುನಾವಣಾ ಪ್ರಚಾರಕ್ಕೆ ಬರೋದಾಗಲಿ ಹಿಂಗೆ ಕೂತ್ಕೊಂಡು ಓಟ್ ಹಾಕಿ ಅಂತ ಕೇಳಿದ ಮೊದಲೆಲ್ಲ ಇರ್ತಾ ಇರಲಿಲ್ಲ. ಬಟ್ ಈ ಚುನಾವಣೆಯಲ್ಲಿ ನಮ್ಮ ಡಿ ಶ್ರೀನಿವಾಸ್ ಅವರು ಭಾಳ ಸಮಯೋಚಿತವಾಗಿ ಎಲ್ಲ ಕಡೆನೂ ಹೋಗಿ ಎಲ್ಲ ನಾಯಕರನ್ನು ಭೇಟಿ ಮಾಡಿ ಚುನಾವಣೆ ನಡೆಸ್ತಾ ಇದ್ದಾರೆ. ಈಗ ಅವರು 6 ತಿಂಗಳ ಮುಂಚಿತವಾಗಿ ಅನೌನ್ಸ್ ಆಗಿದ್ದು ಭಾಳ ಉಪಯುಕ್ತವಾಯಿತು. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಪಕ್ಷಗಳಿಗೂ ಸಂಬಂಧಪಟ್ಟವರಿಗೂ ಕೂಡ ಭಾಳ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳಿಂದ ಚುನಾವಣೆ ನಡೀತಾ ಇದೆ. ಇಲ್ಲಿ ಬಹುಮತ ಅಂತೂ ನಮ್ಮ ಡಿ ಶ್ರೀನಿವಾಸ್ ಅವರು ಸಿಗುತ್ತೆ. ಯಾಕಂತಂದರೆ ಮೊದಲು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಅವರು ಕಂಡಕ್ಟ್ ಮಾಡಿದಾಗ ಭಾಳಷ್ಟು ಜನ ಅವರು ಸಪೋರ್ಟ್ ಮಾಡಿದ್ರು. ನ್ಯಾರೋ ಮಾರ್ಜಿನಲ್ಲಿ ಭಾಳ ಅತಿ ಕಡಿಮೆ ಓಟ್ಗಳಲ್ಲಿ ಸೋತಿದ್ರು. ಆ ಅನುಕಂಪ ಇದೆ. ಆಮೇಲೆ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದೆ. ಹಿಂಗೆಲ್ಲ ಇರೋದ್ರಿಂದ ಆಮೇಲೆ ನಮ್ಮ ತಾಲೂಕಿನಲ್ಲಿ ಎಲ್ಲ ನಮ್ಮ ನಾಯಕರುಗಳು, ಆಮೇಲೆ ವಿಶೇಷವಾಗಿ ಟೀಚರ್ಸ್ ಶಿಕ್ಷಕ ವೃಂದದವರು ಕೂಡ ಗುಂಪುಗಳಾಗಿ ಅವ್ರು ಸಪೋರ್ಟ್ ಮಾಡ್ತಾ ಇರಬೇಕು ಆಗ್ತಾಯಿದೆ. ಅದರಿಂದ ಇನ್ನೂ ಬಹುಮತ ಬರುತ್ತೆ ಮತ್ತು ಗ್ಯಾರಂಟಿ 100% ಗೆಲ್ತಾರೆ ಅಂತ ನನ್ನ ವಿಶ್ವಾಸ. ಆದರೆ ಮಿನಿಮಮ್ 10,000 ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ಶ್ರಮಿಸಿ ಈ ಒಂದು ದಿನ 631 ಮತಗಳಿಗೆ 612 ಮತಗಳು 14 ಮತಗಳು ಹಾಕೋದ್ರ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಸುಮಾರು 97% ಮತಗಳನ್ನು ಬರಲಿಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸಿದ್ದೀರಾ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಗೆಲುವು ಖಚಿತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಮುಳಬಾಗಿಲು ಬಂದಿರೋ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಆಗ್ನೇಯ ಶಿಕ್ಷಣ ಕ್ಷೇತ್ರದ್ದು ವಿಧಾನ ಪರಿಷತ್ ಚುನಾವಣೆ. ಸೊ ಮುಳಬಾಗಿಲಿಗೆ ಬಂದಿದ್ದು ವಿಶೇಷ ಏನಂದರೆ ನಮ್ಮ ಎಲ್ಲ ಶಿಕ್ಷಕರ ಮಿತ್ರಗಳನ್ನ ಮಾತಾಡಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಡಿ ಶ್ರೀನಿವಾಸ್ ಅಣ್ಣವರು, ಇನ್ಫ್ಯಾಕ್ಟ್ ನನ್ನ ಹಿರಿಯ ಸ್ನೇಹಿತರು. ನಾವು ಇನ್ಫ್ಯಾಕ್ಟ್ ಲಾ ಮಾಡುವಾಗ ನನ್ನ ಸಹಪಾಠಿಗಳು ಒಂದು ಅಣ್ಣನೇ ನನಗೆ. ಸೊ ಹಾಗಾಗಿ ನಾನು ಶಿಡ್ಲಘಟ್ಟದಿಂದ ಶುರು ಮಾಡಿ ಎಲ್ಲ ಕ್ಷೇತ್ರಗಳು ನೋಡಿದ್ವಿ. ಇವತ್ತು ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಕೊನೆ ಮುಳಬಾಗಿಲು ಚೆನ್ನಾಗಿದೆ. ವಾತಾವರಣ ಚೆನ್ನಾಗಿದೆ. ನನ್ನ ಪ್ರಕಾರ ಹೇಳೋದಾದರೆ ಒಬ್ಬ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದೆ. ಇವತ್ತು ನಡೆದಿರೋ ಚುನಾವಣೆ ಮತ್ತು ಚುನಾವಣೆ ನಂತರ ಈಗ ನಾನು ಮಾತಾಡ್ತಾ ಇರೋ ಲೀಡರ್ಗಳನ್ನ ನೋಡಿದ್ರೆ ಫಸ್ಟ್ ಪ್ರಿಫರೆನ್ಷಿಯಲ್ ಓಟ್ ಅಂದರೆ ಮೊದಲು ಪ್ರಶಸ್ತ ಓಟಲ್ಲೇ ನಾವು ಗೆಲ್ಲಬೇಕು. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಮತ್ತು ಎಸ್ಪೆಷಲಿ ಈ ಸಲ ಶಿಕ್ಷಕರಿಗೆ ಹಿಂದೆ ಮಾಡಿದ್ದ ತಪ್ಪುಗಳು ಅಥವಾ ಹಿಂದೆ ಸಪೋರ್ಟ್ ಮಾಡಿದ್ದ ಕ್ಯಾಂಡಿಡೇಟ್ಗಳಿಗೆ ಆಮೇಲೆ ನಂತರ ಆಗಿದ್ದ ವಿಚಾರಗಳು ಎಲ್ಲ ಮನಗಂಡು ಡಿ ಶ್ರೀನಿವಾಸ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ನಿಮ್ಮ ಪ್ರಕಾರ ಎಷ್ಟು ಅಂತರದಲ್ಲಿ ಗೆಲ್ಬೋದು ಸರ್? ಅಂತರ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಇದು ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಷಿಯಲ್, ಸೆಕೆಂಡ್ ಪ್ರಿಫರೆನ್ಷಿಯಲ್, ಥರ್ಡ್ ಪ್ರಿಫರೆನ್ಷಿಯಲ್ ಓಟ್ ಸಿಗ್ತಾವಲ್ಲ. ಸೊ ಹಾಗಾಗಿ ಗೆಲುವಂತೂ ಖಚಿತ. ಯಾಕಂದರೆ ಇಂಡಿಪೆಂಡೆಂಟು ಇದ್ದಾರೆ. ಅದೇ ಆ ಕಾರಣಕ್ಕೋಸ್ಕರ ಇಂಡಿಪೆಂಡೆಂಟ್ ಇರೋ ಕಾರಣಕ್ಕೋಸ್ಕರನೇ ಎಷ್ಟು ಅಂತರ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಶ್ರೀನಿವಾಸ್ ಅವ್ರು ಗೆಲ್ತಾರೆ.